ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನವೆಂಬರ್ ವೇಳೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಇಳಿತಾರೆ. ಅದಾದ ನಂತರ ಅವರ ಜಾಗದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ಎನ್ನುವ ದೊಡ್ಡದಾದ ಲೆಕ್ಕಾಚಾರ ಇತ್ತು. ಆದರೆ ಅನೇಕ ಅಸ್ತ್ರಗಳನ್ನ ಪ್ರಯೋಗಿಸಿದಂಥ ಸಿದ್ದರಾಮಯ್ಯನವರು ಇದೀಗ ದೊಡ್ಡ ಜಾತಿ ಅಸ್ತ್ರವನ್ನು ಉಪಯೋಗಿಸಿಕೊಂಡು ಏನಾದರೂ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಪಟ್ಟದಿಂದ ದೂರ ಇಡಬೇಕು. ಯಾಕಂದ್ರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಏನಾದರೂ ಮುಖ್ಯಮಂತ್ರಿ ಆದ್ರೆ ಅದು ತಮ್ಮ ಆಪ್ತರಿಗೆ, ಅಂದ್ರೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಎಂ ಬಿ ಪಾಟೀಲ್ ಆಗಿರ್ಬೋದು, ಎಚ್ ಸಿ ಮಹದೇವಪ್ಪ ಆಗಿರ್ಬೋದು, ಕೆ ಎನ್ ರಾಜಣ್ಣ ಆಗಿರ್ಬೋದು, ಹೀಗೆ ಅವರಿಗೆ ದೊಡ್ಡ ಅವಕಾಶ ತಪ್ಪತ್ತೆ. ಜೊತೆಗೆ ದೊಡ್ಡ ಸಚಿವ ಸ್ಥಾನವೂ ತಪ್ಪತ್ತೆ. ಯಾಕಂದ್ರೆ ಆಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ತಮ್ಮ ಆಪ್ತರಿಗೆ ಬೇಕಾದಂತ ಸಚಿವ ಸ್ಥಾನದಲ್ಲಿ ದೊಡ್ಡ ಹುದ್ದೆಯನ್ನು ಕೊಡ್ತಾರೆ ಅನ್ನುವ ದೊಡ್ಡ ಲೆಕ್ಕಾಚಾರ ಇತ್ತು. ಹೀಗಾಗಿ ಏನಾದರೂ ಮಾಡಿ 2028 ತನಕ ತಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಕು ಮತ್ತು ತನ್ನ ಆಪ್ತರಿಗೆ ಒಳ್ಳೇದಾಗುವಂತೆ ನೋಡ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದರ ಮೇಲೆ ಒಂದು ಬಾಣವನ್ನು ಬಿಡ್ತಾನೆ ಇದ್ರು. ಇದೀಗ ಸಿದ್ದರಾಮಯ್ಯನವರು ದೊಡ್ಡ ಬಾಣವನ್ನು ಬಿಟ್ಬಿಟ್ಟಿದ್ದಾರೆ. ಆ ಬಾಣ ಬಿಟ್ಟಿದ್ದು ಡಿ ಕೆ ಶಿವಕುಮಾರ್ ಅವರ ಮೇಲಾದ್ರೂ ಕೂಡ ಆ ಬಾಣ ತಿರುಗು ಬಣವಾಗಿ ಸಿದ್ದರಾಮಯ್ಯನವರ ಬುಡಕ್ಕೆ ಬಂದ್ಬಿಟ್ಟಿದೆ. ನೋಡಿ ಏನಾಗಿದೆ ಅಂದ್ರೆ, ಏನಾದ್ರೂ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಪಟ್ಟದಿಂದ ದೂರ ಇಡಬೇಕು ಎನ್ನುವ ದೊಡ್ಡ ತಂತ್ರದೊಂದಿಗೆ ಬಾಣವನ್ನು ಬಿಟ್ಟಂತ ಸಿದ್ದರಾಮಯ್ಯನವರ ಈ ಬಾಣ ಅವರಿಗೆ ತಿರುಗು ಬಾಣವಾಗಿದೆ. ಜೊತೆಗೆ ಸರ್ಕಾರ ಕೂಡ ಪತನವಾಗುವಂತ ಒಂದು ಹಂತಕ್ಕೆ ಬಂದ್ಬಿಟ್ಟಿದೆ. ಹಾಗಾದ್ರೆ ಅಂತ ಬಾಣ ಯಾವುದು, ಅಂತ ಬಾಣವನ್ನ ಯಾಕೆ ಬಿಟ್ರು, ಅದರಿಂದ ಏನು ಮುಳುವಾಯ್ತು ಎಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ 6 ತಿಂಗಳಿಂದ ಕಾಂಗ್ರೆಸ್ನಲ್ಲಿ ದೊಡ್ಡ ರಾಜಕೀಯ ಬಣಗಳ ಬಡಿದಾಟ ನಡೀತಾನೆ ಇತ್ತು. ಒಂದ್ ಕಡೆ ಸಿದ್ದರಾಮಯ್ಯನವರು ತಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾನೆ ಅಂತ ಹೇಳಿದ್ರು ಕೂಡ ಸಿಎಂ ಆಪ್ತರಾದಂತ 5-6 ಸಚಿವರು ಇಲ್ಲ, ಸಿದ್ದರಾಮಯ್ಯನವರು ದೇವರಾಜ್ ಅರಸು ಅವರ ದಾಖಲೆ ಮುರಿತಾರೆ, ಈಗ ಸಿಎಂ ಕುರ್ಚಿ ಖಾಲಿ ಇಲ್ಲ, ಹಾಗಿಲ್ಲ ಹೀಗಿಲ್ಲ, 2028 ತನಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮುಂದುವರಿತಾರೆ. ಜೊತೆಗೆ ಸಿದ್ದರಾಮಯ್ಯನವರು 2028ರಲ್ಲಿ ಬರುವಂತ ವಿಧಾನಸಭೆ ಚುನಾವಣೆಯನ್ನು ಕೂಡ ಎದುರಿಸ್ತಾರೆ. ಹಾಗೆ ಹೀಗೆಂತ ದೊಡ್ಡ ಸುದ್ದಿಯನ್ನು ಹರಿದಾಡಿಸಿದ್ರು. ಅದಾದ ನಂತರ ಅದಕ್ಕೆ ಪ್ರತ್ಯುತ್ತರವಾಗಿ ಡಿ ಕೆ ಶಿವಕುಮಾರ್ ಕೂಡ ಬಾಣಗಳ ಮೇಲೆ ಬಾಣ ಬಿಟ್ಟರು. ಹಾಗಂತ ಹೀಗಂತ ಆದ್ರೆ ನನಗೂ ಕೂಡ ಹೈಕಮಾಂಡ್ ಒಂದು ಒಪ್ಪಂದದ ಪ್ರಕಾರ ನನಗೂ ಕೂಡ ಮುಖ್ಯಮಂತ್ರಿ ಆಗುವಂತ ಅವಕಾಶ ಕೊಡುತ್ತೆ ಅಂತ 2023 ಒಪ್ಪಂದದಲ್ಲಿ ಹೇಳಿದೆ. ಹಾಗಾಗಿ ನಾನು ಕೂಡ ನವೆಂಬರ್ ವೇಳೆಗೆ ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತೇನೆ ಎನ್ನುವ ದೊಡ್ಡದಾದಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಜೊತೆಗೆ ಬಿಜೆಪಿಗೆ ಸೇರ್ತೇನೆ, ಹಾಗೆ ಹೀಗೆ ಎಲ್ಲವೂ ಕೂಡ ಆಗಿತ್ತು. ಅದಾದ ನಂತರ ಸಿದ್ದರಾಮಯ್ಯರಿಗೆ ಎಲ್ಲೋ ಒಂದ್ ಕಡೆ ಹೌದು ಡಿ ಕೆ ಶಿವಕುಮಾರ್ ನವೆಂಬರ್ ವೇಳೆಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಜೊತೆಗೆ ಹೈಕಮಾಂಡ್ ಕೂಡ ಅವರ ಫೇವರ್ ಆಗಿದೆ. ಯಾಕಂದ್ರೆ ಅವರ ಸಂಘಟನೆ, ಡಿ ಕೆ ಶಿವಕುಮಾರ್ ಅವರ ಸಂಘಟನೆ ಅತ್ಯಂತ ಬಲಿಷ್ಠವಾಗಿದೆ ಮತ್ತು ಅವರಿಗೂ ಕೂಡ ಸಂಘಟನೆ ಏನೇನು ಮಾಡಬೇಕು ಎಲ್ಲವೂ ಕೂಡ ಅರಿವಾಗಿದೆ ಎನ್ನುವ ದೃಷ್ಟಿಯಲ್ಲಿ ಹೈಕಮಾಂಡ್ ಡಿ ಕೆ ಶಿವರ ಪರವಾಗಿದೆ. ಈ ಹಿಂದಿನಂತೆ 2013ರಿಂದ 2018 ತನಕ ನನ್ನ ಮಾತನ್ನ ಹೇಗೆ ಹೈಕಮಾಂಡ್ ಕೇಳ್ತಿತ್ತಲ್ಲ, ಅದೇ ರೀತಿಯಲ್ಲಿ 2023 ತನಕ 2025 ಇಲ್ಲಿಯ ತನಕ ಟಿಲ್ ನಾವು ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ಮಾತು ಕೇಳ್ತಾ ಇದೆ ಅನ್ನೋ ದೃಷ್ಟಿಯಲ್ಲಿ ಎಲ್ಲೋ ಒಂದ್ ಕಡೆ ಮನೆಯವರಿಕೆ ಆಗಿತ್ತು ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯನವರು ಕೂಡ ತಮ್ಮ ಆಪ್ತ ಸಚಿವರಿಗೆ ಹೇಳಿದ್ರು, ಇಲ್ಲ ನಾನು ಸ್ವಯಂ ನಿವೃತ್ತಿಯನ್ನು ಹೊಂದಲೇಬೇಕಾಗಿದೆ, 2025 ನವೆಂಬರ್ ವೇಳೆಗೆ ಸ್ವಯಂ ನಿವೃತ್ತಿಯನ್ನು ಹೊಂದಲೇಬೇಕಾಗಿದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಕೂಡ ಪಾಲು ಹೋಗಬೇಕಾಗುತ್ತೆ. ನಾನು ಕಳೆದ ಅಂದ್ರೆ 2013ರಿಂದ 2018 ತನಕ 5 ವರ್ಷಗಳ ಕಾಲ ಸಿಎಂ ಆಗಿ ಮುಂದುವರೆದಿದ್ದೇನೆ, ಸಿಎಂ ಆಗಿ ಅಧಿಕಾರವನ್ನು ಮಾಡಿದ್ದೇನೆ, ಬಡಬಗ್ಗರಿಗೆ, ದೀನದಲಿತರಿಗೆ ಎಲ್ಲರೂ ಕೂಡ ಹೆಲ್ಪ್ ಮಾಡಿದ್ದೇನೆ. ಅದಾದ ನಂತರ 2023 ಚುನಾವಣೆಯಲ್ಲಿ ಗೆದ್ದು ಕೂಡ ನಾನು 2.5 ವರ್ಷಗಳ ಕಾಲ ಅಧಿಕಾರವನ್ನು ಅನುಭವಿಸಿದ್ದೇನೆ. ಅದಾದ ನಂತರ ಪಕ್ಷದ ಸಂಘಟನೆಗೆ ಒತ್ತು ಕೊಟ್ಟಂತ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ದೊಡ್ಡ ಯಶಸ್ಸನ್ನು ಕಂಡಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆಗಲಿ ತಪ್ಪಿಲ್ಲ ಎನ್ನುವ ದೃಷ್ಟಿಯಲ್ಲಿ ತನ್ನ ಆಪ್ತ ಸಚಿವರೊಂದಿಗೆ ಹೇಳಿದ್ರು. ಆದರೆ ಆಪ್ತರು ಯಾವುದೇ ಕಾರಣಕ್ಕೂ ಇಲ್ಲ ಸಿದ್ದರಾಮಯ್ಯನವರೇ, ನಿಮ್ಮ ನೇತೃತ್ವದಲ್ಲೇ ಅಧಿಕಾರವನ್ನ, ನಿಮ್ಮ ನೇತೃತ್ವದಲ್ಲಿ ಸರ್ಕಾರ ಮುಂದುವರಿಯಬೇಕು. ಯಾಕಂದ್ರೆ 2028 ವೇಳೆಗೆ ಮುಂದೆ ರಾಜಕೀಯ ಏನಾಗುತ್ತೆ ಗೊತ್ತಿಲ್ಲ. ಬಿಜೆಪಿ ಕೂಡ ಒಳ್ಳೆ ಕೆಲಸವನ್ನು ಮಾಡ್ತಿದೆ, ಪ್ರತಿಭಟನೆ ಮಾಡ್ತಿದೆ. ಏನಾದ್ರೂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ 2028 ತನಕ ಅವರೇ ಮುಖ್ಯಮಂತ್ರಿ ಆಗಿದ್ರೆ ಮುಂಬರುವ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸೋಲುತ್ತೆ, ಜೊತೆಗೆ ನಾವು ಸೋಲ್ತೇವೆ. ಹಾಗಾಗಿ 2028 ತನಕ ನೀವೇ ಮುಖ್ಯಮಂತ್ರಿ ಆಗಬೇಕು, ನಿಮ್ಮ ನೇತೃತ್ವದಲ್ಲಿ ಸರ್ಕಾರ ನಡೆಸಬೇಕು. ಹಾಗಂದಾಗ ಮಾತ್ರ ಈ ಗ್ಯಾರಂಟಿ ಯೋಜನೆಗಳು ಜನರಿಗೆ ತಲುಪತ್ತೆ, ನಿಮ್ಮ ಮಾತುಗಳು ಜನರಿಗೆ ತಲುಪತ್ತೆ ಅನ್ನೋ ದೃಷ್ಟಿಯಲ್ಲಿ ಹಠ ಹಿಡಿದಿದ್ರು ಯಾರು, ಸಿಎಂ ಆಪ್ತ ಬಣ. ಅದರಿಂದ ವಿಚಲಿತರಾದಂತಹ ಮತ್ತು ತಮ್ಮ ಆಪ್ತರ ಒಳಿತಿಗಾಗಿ ಸಿದ್ದರಾಮಯ್ಯನವರು ಅನೇಕ ಬಾಣಗಳನ್ನು ಬಿಟ್ಟರು, ಹೈಕಮಾಂಡ್ಗೆ ಕೂಡ ದೂರನ್ನ ಕೊಟ್ಟರು. ಇಲ್ಲಿ ಸರಿ ಇಲ್ಲ, ಡಿ ಕೆ ಶಿವಕುಮಾರ್ ಅವರು ಎಲ್ಲರನ್ನೂ ಆತ್ಮವಿಶ್ವಾಸಕ್ಕೆ ತೆಗೆದುಕೊಳ್ತಾ ಹಾಗೆ ಅಂತ ದೂರನ್ನ ಕೊಟ್ಟಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಅವರಿಗೆ ಮನವರಿಕೆ ಆಯ್ತು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಹೈಕಮಾಂಡ್ ನಿಂದ ಅವರಿಗೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ ಎನ್ನುವ ಒಂದು ಸೂಚನೆ ಸಿಕ್ಕ ಕೂಡಲೇ
ಬ್ರಹ್ಮಾಸ್ತ್ರ ಅಂತಾರಲ್ಲ, ಬ್ರಹ್ಮಾಸ್ತ್ರವನ್ನ ಬಿಟ್ಬಿಟ್ರು. ಯಾರ ಮೇಲೆ? ಅದು ಡಿ ಕೆ ಶಿವಕುಮಾರ್ ಅವರ ಮೇಲೆ ಬಿಡ್ಲಿಕ್ಕೆ ಹೋಗಿದ್ರು. ಬ್ರಹ್ಮಾಸ್ತ್ರ ಬಿಡ್ಲಿಕ್ಕೂ ಕೂಡ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ಸಚಿವ ಸಂಪುಟದಲ್ಲಿ ಅದು ತೀರ್ಮಾನ ಆಗತ್ತೆ, ಸಚಿವ ಸಂಪುಟದ ಮುಂದೆ ಬರುತ್ತೆ. ಈಗಾಗಲೇ ಆ ವಿಷಯ ಎಲ್ಲ ಸಚಿವರು ಕೂಡ ಆ ವಿಷಯದ ಸಾರಾಂಶ ಅಂತಾರಲ್ಲ, ಆ ವಿಷಯದ ಸಾರಾಂಶ ಎಲ್ಲ ಸಚಿವರಿಗೂ ತಲುಪಿದೆ. ಹಾಗಾಗಿ ತಾನು ಬಿಟ್ಟಂತ ಬಾಣ ಇದೀಗ ತನ್ನಗೆ ಮುಳುವಾಗುತ್ತೆ ಎನ್ನುವ ದೃಷ್ಟಿಯಲ್ಲಿ ಇದೀಗ ಸರ್ಕಾರವೇ ಪತನವಾಗಿ ಹೋಗುತ್ತೆ ಎನ್ನುವ ಒಂದು ಕುತೂಹಲ ಅನೇಕರಲ್ಲಿ ಮೂಡಿದೆ. ಯಾಕಂದ್ರೆ ಸರ್ಕಾರವನ್ನ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರವನ್ನ ಮಾಡ್ತಿರುವಂತಹ ಪಕ್ಷಗಳು ಕ್ರಮವನ್ನ ಕೈಗೊಳ್ಳಬೇಕು. ಆದ್ರೆ ಸಿದ್ದರಾಮಯ್ಯನವರು ಒಂದು ದೊಡ್ಡದಾದಂತಹ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿ ಹೊರಟ್ಬಿಟ್ರು. ಅದರಿಂದ ತನಗೆ ಒಳ್ಳೆಯದಾಗತ್ತೆ, ರಾಹುಲ್ ಗಾಂಧಿ ಅವರು ಮೆಚ್ಚುತ್ತಾರೆ. ಜೊತೆಗೆ ಇಡೀ ಇಂಡಿಯಾದಲ್ಲಿ ಇಂಥ ಕೆಲಸ ಯಾರು ಮಾಡಿಲ್ಲ ಅನ್ನೋ ದೃಷ್ಟಿಯಲ್ಲಿ ಕಳೆದ ಅವಧಿಯಲ್ಲಿ ತೆಗೆದುಕೊಂಡಂತಾದ್ರೆ 2013 2018ರಲ್ಲಿ ತೆಗೆದುಕೊಂಡಂತ ಒಂದು ನಿರ್ಣಯವನ್ನ ಇಲ್ಲಿ ಪಾಸ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದು ಎಷ್ಟು ಒಳ್ಳೆಯದು, ಎಷ್ಟು ಮೂರ್ಖತನದ ಪರಮಾವಧಿಯೋ ಅದು ಬೇರೆ ವಿಷಯ. ಆದ್ರೆ ತನ್ನ ಕೊನೆಯ ಆಸೆ ಎಂಬಂತೆ, ತನ್ನ ರಾಜಕೀಯದ ಕೊನೆಯ ಆಸೆ ಎಂಬಂತೆ ಜಾತಿ ಸಮೀಕ್ಷೆಯನ್ನ ಈಗ ಮಂಡನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಎನ್ನುವುದು ದೊಡ್ಡ ಬಾಣ, ಬ್ರಹ್ಮಾಸ್ತ್ರ. ಅದು ನಾಳೆ ಏನಾಗುತ್ತೆ, ಮಂಡನೆ ಆಗುತ್ತಾ, ತಿರಸ್ಕೃತವಾಗುತ್ತಾ, ಅಥವಾ ಸಚಿವ ಸಂಪುಟದ ಸಹೋದ್ಯೋಗಿಗಳು ವಾರ್ನಿಂಗ್ ಕೊಡ್ತಾರೆ ಸಿದ್ದರಾಮಯ್ಯನವರಿಗೆ, ಅಥವಾ ಈ ಹಿಂದೆ ಅನೇಕ ಮುಖಂಡರು ಹೇಳಿದಂತೆ ಸರ್ಕಾರವೇ ಪತನವಾಗುತ್ತಾ, ಅಥವಾ ಲಿಂಗಾಯತ ಮುಖಂಡರು ಹೇಳಿದಂತೆ ಸರ್ಕಾರದಲ್ಲಿ ಇರುವಂತಹ ಕಾಂಗ್ರೆಸ್ನ 39 ಎಂಎಲ್ಎಗಳು ಲಿಂಗಾಯತ ಎಂಎಲ್ಎಗಳು ರಿಸೈನ್ ಮಾಡಬೇಕು. ಹಾಗಂದ ಮಾತ್ರಕ್ಕೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಬುದ್ಧಿ ಬರುತ್ತೆ ಅನ್ನುವ ಸ್ಟೇಟ್ಮೆಂಟ್ ಈಗೀಗ ಬರ್ತಾರೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ನಾಳೆ ಸಚಿವ ಸಂಪುಟದ ಮುಂದೆ ಜಾತಿ ಸಮೀಕ್ಷೆಯ ಲೆಕ್ಕಾಚಾರ ವರದಿ ಬರುತ್ತೆ. ಸಚಿವ ಸಂಪುಟದ ಚರ್ಚೆ ಆಗುತ್ತೆ, ಆಗು ಹೋಗುಗಳ ಲಾಭ ನಷ್ಟಗಳ ಚರ್ಚೆ ಆಗುತ್ತೆ. ಇದು ಸಿದ್ದರಾಮಯ್ಯನವರು ಮಂಡನೆ ಮಾಡಿದ್ದು ಅಥವಾ ರಿಪೋರ್ಟ್ ಅನ್ನು ತರಿಸಿಕೊಂಡಿದ್ದು 2015ರಲ್ಲಿ ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿ ಇಷ್ಟಿಷ್ಟು ಹಣವನ್ನು ಕೊಟ್ಟು ಇಡೀ ರಾಜ್ಯದ ಜನತೆಯ ಜಾತಿಯನ್ನ ಲೆಕ್ಕಾಚಾರ ಮಾಡಬೇಕು. ಯಾವ ಜಾತಿಯಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ, ಲಿಂಗಾಯತರು ಎಷ್ಟು ಜನ ಇದ್ದಾರೆ, ಒಕ್ಕಲಿಗರು ಎಷ್ಟು ಜನ ಇದ್ದಾರೆ, ಮುಸ್ಲಿಮರು ಎಷ್ಟು ಜನ ಇದ್ದಾರೆ, ಕುಂಚಟಿಗರು ಎಷ್ಟು ಜನ ಇದ್ದಾರೆ, ಕುರುಬರು ಎಷ್ಟು ಜನ ಇದ್ದಾರೆ, ಕ್ರಿಶ್ಚಿಯನ್ ಎಷ್ಟು ಜನ ಇದ್ದಾರೆ, ಹೀಗೆ ಅನೇಕ ಜಾತಿಗಳಲ್ಲಿನ ಜನಸಂಖ್ಯೆ ಎಷ್ಟಿದೆ, ಆ ಜನಸಂಖ್ಯೆ ನಮ್ಗೆ ಸಿಕ್ಕರೆ ಅವರಿಗೆ ಅನುದಾನ ಕೊಡ್ಲಿಕ್ಕೆ ಸರಿಯಾಗತ್ತೆ ಅನ್ನೋ ದೃಷ್ಟಿಯಲ್ಲಿ ಒಳ್ಳೆ ಯೋಚನೆ ಮಾಡಿದ್ರು. ಆದ್ರೆ ಅದು ಆಗಿದ್ದು 2015ರಲ್ಲಿ ಸಿದ್ದರಾಮಯ್ಯನವರ ಕೈಗೆ ಆ ರಿಪೋರ್ಟ್ ಸಿಕ್ಕಿದ್ದು 2015ರಲ್ಲಿ. ಆದ್ರೆ 2015ರಲ್ಲಿ ಹೈಕಮಾಂಡ್ ಇದಕ್ಕೆ ಬ್ರೇಕ್ ಅನ್ನು ಕೊಟ್ಟಿತ್ತು. ಯಾವುದೇ ಕಾರಣಕ್ಕೂ ನೀವು ಜಾತಿ ಲೆಕ್ಕಾಚಾರದಲ್ಲಿ ರಾಜಕೀಯ ಮಾಡಬಾರ್ದು ಅನ್ನೋ ದೃಷ್ಟಿಯಲ್ಲಿ ಹೈಕಮಾಂಡ್ ಬ್ರೇಕ್ ಅನ್ನು ಕೊಟ್ಟು, ಅದಾದ ನಂತರ ಎಂ ಬಿ ಪಾಟೀಲ್ ಅವರು ಈ ಧರ್ಮವನ್ನೇ ಆಳ್ಲಿಕ್ಕೆ ಹೋಗಿ ಅದೇನಾಯ್ತು ಎಲ್ಲವೂ ಗೊತ್ತಿದೆ. 2018ರಲ್ಲಿ ಕಾಂಗ್ರೆಸ್ ಚುನಾವಣೆ ಸೋತ್ತು. ಆದ್ರೆ ಆ ಬಾಣವನ್ನ ಮತ್ತೆ ಈಗ ತಂದು ಬರೋಬ್ಬರಿ 10 ವರ್ಷಗಳ ಹಿಂದೆ ಆದಂತ ಒಂದು ರಿಪೋರ್ಟ್ ಅಂತ ತಂದು ಈಗ ಮಂಡನೆ ಮಾಡಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಅದು ಎಷ್ಟರ ಮಟ್ಟಿಗೆ ಟೆಕ್ನಿಕಲಿ ಸರಿಯಾಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಪ್ರತಿ 10 ವರ್ಷಕ್ಕೊಮ್ಮೆ ಸೆನ್ಸಸ್ ಆಗಬೇಕಾಗತ್ತೆ, ಗಣತಿ ಆಗಬೇಕಾಗುತ್ತೆ. ಗಣತಿಯಲ್ಲಿ ಏರುಪೇರಾಗುತ್ತೆ, ಜನಸಂಖ್ಯೆ ಆಗಿರ್ಬೋದು ಅಥವಾ ಜಾತಿ ಆಗಿರ್ಬೋದು ಅಥವಾ ಎಲ್ಲವೂ ಕೂಡ ಬೇರೆ ಬೇರೆ ಆಗುತ್ತೆ. ಆದ್ರೆ 2015ರಲ್ಲಿ ಸಿಕ್ಕಂತ ರಿಪೋರ್ಟ್ ಅನ್ನು ಈಗ ಮಂಡನೆ ಮಾಡ್ಲಿಕ್ಕೆ ಹೊರಟಿರುವುದು ಯಾವ ರಾಜಕೀಯ ಉದ್ದೇಶಕ್ಕಾಗಿ, ಒಳ್ಳೆಯ ಉದ್ದೇಶಕ್ಕೋ ಅಥವಾ ದುರುದ್ದೇಶಕ್ಕೋ ಎನ್ನುವುದನ್ನ ಜನ ತೀರ್ಮಾನ ಮಾಡ್ತಾರೆ. ಆದ್ರೆ ಅದನ್ನೇ ಹಳೆಯ ಒಂದು ಪದಾರ್ಥವನ್ನು ಇಟ್ಕೊಂಡು ಈಗ ಮಂಡನೆ ಮಾಡ್ಲಿಕ್ಕೆ ಹೊರಟಿರುವುದು ಎಷ್ಟು ಸರಿ. ಆದ್ರೂ ಕೂಡ ತನ್ನ ರಾಜಕೀಯ ವಿರೋಧಿಯಾದಂತಹ ಡಿ ಕೆ ಶಿವಕುಮಾರ್ ಅವರನ್ನ ಹೀಗಾದ್ರೂ ಮಾಡಿ ಹಣಿಲೇಬೇಕು ಅನ್ನೋ ದೃಷ್ಟಿಯಲ್ಲಿ ಸಿದ್ದರಾಮಯ್ಯನವರು ತಮ್ಮ ಆಪ್ತರ ಮಾತನ್ನ ಕೇಳಿ ಇದೀಗ ಸಚಿವ ಸಂಪುಟದ ಮುಂದೆ ತಂದಿಟ್ಬಿಟ್ರು. ಅದೇ ಆಗಿದೆ ಒಟ್ಟು. ಯಾವ ಬಾಣದಿಂದ ಡಿ ಕೆ ಶಿವಕುಮಾರ್ ಅವರು ತಣ್ಣಗಾಗ್ತಾರೆ, ಯಾವ ಬಾಣದಿಂದ ಡಿ ಕೆ ಶಿವಕುಮಾರ್ ಅವರು ಸಿಎಂ ಪಡೆದ ದೂರ ಇಡಬೇಕು ಎನ್ನುವ ಒಂದು ಬಾಣವನ್ನು ಬಿಟ್ಟಿದ್ರಲ್ಲ, ಅದೇ ಈಗ ಸಿದ್ದರಾಮಯ್ಯನವರಿಗೆ ರಾಜಕೀಯ ಮುಸ್ಸಂಜೆಯಲ್ಲಿ ದೊಡ್ಡ ತಿರುಗುಬಾಣವಾಗ್ತಾ ಇದೆ. ಎಲ್ಲರೂ ಮಾತಾಡ್ಕೋತಿದ್ರೆ, ಕಾಂಗ್ರೆಸ್ ಪಕ್ಷದವರು ಮಾತಾಡ್ಕೋತಿದ್ರೆ, ನೀವು ಹೇಗೆ ಸಮೀಕ್ಷೆ ಮಾಡ್ಬಿಟ್ರಿ, ಯಾರ ಒಬ್ಬರ ಮನೆಗೂ ಕೂಡ ಬಂದು ಸರ್ಕಾರದ ಮುಂದೆ ನಿನ್ನ ಜಾತಿ ಯಾವುದು, ನಿನ್ನ ಸರ್ಟಿಫಿಕೇಟ್ ತೋರಿಸು ಅಂತ ಹೇಳಿಲ್ಲ. ಹಾಗಾದ್ರೆ ನೀವು ಆ ಜಾತಿಯ ಲೆಕ್ಕಾಚಾರವನ್ನು ಎಲ್ಲಿ ಕಲೆಕ್ಟ್ ಮಾಡಿದ್ರಿ? ಪಂಚಾಯತ್ ಕಲೆಕ್ಟ್ ಮಾಡಿದ್ರ, ಅಂಗನವಾಡಿಯಲ್ಲಿ ಕಲೆಕ್ಟ್ ಮಾಡಿದ್ರ, ಸ್ಕೂಲಲ್ಲಿ ಕಲೆಕ್ಟ್ ಮಾಡಿದ್ರ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕಲೆಕ್ಟ್ ಮಾಡಿದ್ರ, ರೆವೆನ್ಯೂ ಆಫೀಸಲ್ಲಿ ಕಲೆಕ್ಟ್ ಮಾಡಿದ್ರ, ಅಥವಾ ತಹಸೀಲ್ದಾರ್ ಆಫೀಸಲ್ಲಿ ಕಲೆಕ್ಟ್ ಮಾಡಿದ್ರ, ಎಲ್ಲಿ ಆಫೀಸಲ್ಲಿ ಕಲೆಕ್ಟ್ ಮಾಡ್ರಿ? ಯಾರನ್ನ ಕೇಳಿದ್ರು ಹೇಳ್ತಾರೆ ನಮ್ಮ ಮನೆಗೆ ಬಂದಿಲ್ಲ, ಯಾರು ಬಂದಿಲ್ಲ, ನಿನ್ನ ಜಾತಿ ಯಾವ್ದನ್ನ ಕೇಳಿಲ್ಲ, ನಿನ್ನ ಜಾತಿ ಸರ್ಟಿಫಿಕೇಟ್ ತೋರ್ಸು ಅಂತ ಹೇಳಿಲ್ಲ. ಹಾಗಾದ್ರೆ ಯಾವ ಆಧಾರದ ಮೇಲೆ ನೀವು ಜಾತಿ ಗಣತಿಯನ್ನ ಮಾಡಿದ್ರಿ, ಜಾತಿ ಸಮೀಕ್ಷೆಯನ್ನ ಮಾಡಿದ್ರಿ ಎನ್ನುವ ಅನೇಕ ಪ್ರಶ್ನೆಗಳಿಗೆ ಸರ್ಕಾರದ ಹತ್ರ ಉತ್ತರ ಇಲ್ಲ. ನಿಮ್ಮ ಹತ್ರ ಉತ್ತರ ಇದ್ರೆ ಕೊಡಬೇಕಿತ್ತು ನೇರವಾಗಿ ಎನ್ನುವುದನ್ನ ಡಿ ಕೆ ಶಿವಣ್ಣ ಕೇಳ್ತಾ ಇದೆ, ಒಕ್ಕಲಿಗರು ಕೇಳ್ತಾ ಇದ್ದಾರೆ, ಲಿಂಗಾಯತರು ಕೇಳ್ತಾ ಇದ್ದಾರೆ. ಈ ರಿಪೋರ್ಟ್ ನಿಂದ ಖುಷಿಯಾಗಿದೆ ಯಾರಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು. ಅವರು ತಮ್ಮ ಜನಸಂಖ್ಯೆ 1,08,00,000 ಇದೆ ಅಂತ ಹೇಳ್ಕೊಂಡಿದ್ದಾರೆ. ಅದಾದ ನಂತರ ಮುಸ್ಲಿಮರು ತಮ್ಮ ಜನಸಂಖ್ಯೆ 75 ಲಕ್ಷ ಜನ ಇದೆ ಎನ್ನುವ ಒಂದು ಹೆಮ್ಮೆಯಿಂದ ಹೇಳ್ಕೊತಾರೆ. ಇದರಿಂದ ಬೇಸರವಾಗಿದೆ ಯಾರಿಗಂದ್ರೆ ಲಿಂಗಾಯತ ಕಮ್ಯುನಿಟಿ ಅವರಿಗೆ. ಅವರು ತಾವು 1.5 ಕೋಟಿಯಿಂದ 2 ಕೋಟಿ ಜನಸಂಖ್ಯೆ ಇದೆ ಅಂತ ಹೇಳ್ತಾರೆ. ಆದ್ರೆ ಜನಸಂಖ್ಯೆ ತೋರಿಸಿದ್ದು ಬರೋಬ್ಬರಿ 65 ಲಕ್ಷ. ಒಕ್ಕಲಿಗರು ಕೂಡ ಹೇಳ್ತಾರೆ ನಮ್ಮ ಜನಸಂಖ್ಯೆ 1 ಕೋಟಿ ಇದೆ ಅಂತ ಹೇಳ್ತಾರೆ. ಆದ್ರೆ ಅವರ ಜನಸಂಖ್ಯೆ ತೋರಿಸಿದ್ದು ಕೂಡ ಸುಮಾರು 50 ಲಕ್ಷ ಜನ. ಹಾಗಾಗಿ ಈ ಜನಸಂಖ್ಯೆ ಅಥವಾ ಈ ಜಾತಿ ಜನಗಣತಿ ಇದೆಯಲ್ಲ, ಜಾತಿಯ ಲೆಕ್ಕಾಚಾರದಲ್ಲಿ
ಸಿದ್ದರಾಮಯ್ಯನವರು ಯಾವ ಬಾಣವನ್ನ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಹೊಡೆದ್ರಲ್ಲ ಅದು ಈಗ ತಿರುಗು ಬಾಣವಾಗ್ತಿದೆ. ಏನಾದ್ರೂ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನ ಸಿದ್ದರಾಮಯ್ಯನವರು ಸಿಎಂ ಪಟ್ಟದಿಂದ ದೂರ ಇಡಬೇಕೆನ್ನುವ ಬಾಣವನ್ನ ಬಿಟ್ಟಾಗ ಎಲ್ಲರೂ ಒಂಥರ ವಿಚಿತ್ರವಾಗಿದ್ರು. ಆದ್ರೆ ಹಿಂದಿನ ಪದಾರ್ಥವನ್ನು ಬರೋಬ್ಬರಿ ಹಿಂದಿನ 10 ವರ್ಷ ಹಿಂದೆ ಆದಂತ ಒಂದು ರಿಪೋರ್ಟ್ ಅನ್ನು ತಂದುಕೊಂಡು ಈಗ ಮಂಡನೆ ಮಾಡಿ ಅಥವಾ ಈಗ ಡೈವರ್ಟ್ ಮಾಡ್ಲಿಕ್ಕೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ದೂರ ಇಡ್ಲಿಕ್ಕೆ ಅಥವಾ ಬೆಲೆ ಏರಿಕೆಯ ವಿರುದ್ಧವಾಗಿ ಹೋರಾಡ್ಲಿಕ್ಕೆ ಯಾವೆಲ್ಲ ಕ್ರಮವನ್ನು ಬಿಜೆಪಿ ಕೈಗೊಂಡಿತ್ತಲ್ಲ ಅದರ ವಿರುದ್ಧವಾಗಿ ಅದನ್ನು ಶಾಂತ ಮಾಡ್ಲಿಕ್ಕೆ ಈ ಗೊಂದಲವನ್ನು ತಂದಿಟ್ರು. ಹೇಗಾದ್ರೂ ಮಾಡಿ ದೊಡ್ಡ ಗೊಂದಲ ಎಬ್ಬಿಸಬೇಕು, ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಪದದಿಂದ ದೂರ ಇಡಬೇಕು ಮತ್ತು ಬೆಲೆ ಏರಿಕೆಯ ವಿರುದ್ಧವಾಗಿ ಪ್ರತಿಭಟನೆ ಮಾಡುತ್ತಿದ್ದಂತ ಬಿಜೆಪಿಯ ಸದ್ದನ್ನು ಅಡಗಿಸಬೇಕೆನ್ನುವ ದೃಷ್ಟಿಯಲ್ಲಿ ನಾಳೆ ಸಚಿವ ಸಂಪುಟದ ಮುಂದೆ ಜಾತಿ ಗಣತಿ ಅಥವಾ ಜಾತಿ ಸಮೀಕ್ಷೆಯನ್ನ ಮುಂದಿಡ್ಲಿಕ್ಕೆ ಒಂದು ಡೇಟ್ ಅನ್ನ ಕೊಟ್ಬಿಟ್ರು ಅಥವಾ ಡೇಟ್ ಅನ್ನ ಫಿಕ್ಸ್ ಮಾಡಿದ್ರು. ನಾಳೆ ಏನಾಗುತ್ತೆ ಅದು ಬೇರೆ ಪ್ರಶ್ನೆ. ಆದ್ರೆ ಈ ರಾಜಕೀಯ ತಂತ್ರದಿಂದ ಡಿ ಕೆ ಶಿವಕುಮಾರ್ ಅವ್ರನ್ನ ದೂರ ಇಡ್ಲಿಕ್ಕೆ ಮಾಡಿದ್ರು. ಆದ್ರೆ ಇದೀಗ ಅದೇ ತಂತ್ರ ಸಿದ್ದರಾಮಯ್ಯನವರಿಗೆ ತಿರುಗುಬಾಣ ಆಗ್ಬಿಟ್ಟಿದೆ. ನೋಡಿ ಏನಂದ್ರೆ, ಒಕ್ಕಲಿಗರ ಅಧ್ಯಕ್ಷರಾದಂತ ಕೆಂಚಪ್ಪ ಗೌಡರು ಹೇಳ್ತಾರೆ, ಕೆಂಚಪ್ಪ ಅವರು ಹೇಳ್ತಾರೆ, ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಒಕ್ಕಲಿಗ ನಾಯಕರನ್ನ, ಒಕ್ಕಲಿಗ ಮತ ಬ್ಯಾಂಕ್ ಅನ್ನ ಎದುರು ಹಾಕೊಂಡು ಒಕ್ಕಲಿಗರನ್ನ ಹೀಯಾಳಿಸಿ ತುಳಿದು ಕಾಂಗ್ರೆಸ್ ಸರ್ಕಾರವನ್ನು ನಡೆಸಲಿಕ್ಕೆ ನಾವು ಬಿಡಲ್ಲ. ಏನಾದ್ರೂ ಇದನ್ನ ಪಾಸ್ ಮಾಡ್ಲಿಕ್ಕೆ ಹೊರಟ್ರೆ ಕಾಂಗ್ರೆಸ್ ಸರ್ಕಾರವನ್ನೇ ಪತನ ಮಾಡ್ಲಿಕ್ಕೆ ನಾವು ಆದೇಶವನ್ನು ಕೊಡ್ತೇವೆ ಮತ್ತು ಅದಕ್ಕೆ ಬೇಕಾದಂತ ತಯಾರನ್ನು ಮಾಡ್ಕೊಡ್ತೇವೆ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ವೀರಶೈವ ಲಿಂಗಾಯತ ಮುಖಂಡರು ಕೂಡ ಹೇಳ್ತಾರೆ, ಇಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಜನಸಂಖ್ಯೆ 1.5 ಕೋಟಿಯಿಂದ 2 ಕೋಟಿ ಇದೆ, ನಮ್ಮ ಜಾತಿಯಲ್ಲಿ 1.5 ಕೋಟಿಯಿಂದ 2 ಕೋಟಿ ಜನ ಇದ್ದಾರೆ. ಸುಖ ಸುಮ್ಮನೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ, ವೋಟ್ ಬ್ಯಾಂಕ್ ರಾಜಕೀಯಕ್ಕಾಗಿ ಪರಿಶಿಷ್ಟ ಪಂಗಡ ಜಾತಿ ಮತ್ತು ಮುಸ್ಲಿಮರ ಓಲೈಕೆಗಾಗಿ ಅವರ ಜನಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳ್ತಾ ಇದೆ. ಹಾಗಾಗಿ ಆ ಜಾಸ್ತಿ ಜನಸಂಖ್ಯೆಯನ್ನು ತೋರಿಸಿ ಅವರಿಗೆ ಮೀಸಲಾತಿಯನ್ನು ಜಾಸ್ತಿ ಕೊಡುವ ನಿಟ್ಟಿನಲ್ಲಿ ಕುತಂತ್ರ ಮಾಡ್ತಾ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇದು ಸಚಿವ ಸಂಪುಟದಲ್ಲಿ ಪಾಸ್ ಆಗಬಾರ್ದು ಮತ್ತು ಅದನ್ನ ದಾಖಲಾತಿಯಾಗಿ ಆಗಬಾರ್ದು. ಒಂದು ವೇಳೆ ಅದನ್ನ ಏನಾದ್ರೂ ಮಾಡ್ಲಿಕ್ಕೆ ಹೊರಟ್ರೆ, ಪಾಸ್ ಮಾಡ್ಲಿಕ್ಕೆ ಹೊರಟ್ರೆ ನಮ್ಮ 39 ಲಿಂಗಾಯತ ಶಾಸಕರು ಕೂಡ ರಿಸೈನ್ ಮಾಡಬೇಕು, ನಾವು ಆದೇಶವನ್ನು ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರದಲ್ಲಿ ಮುಂದುವರಿಬಾರದು ಮತ್ತು ಈ ಮೂಲಕ ಸರ್ಕಾರವನ್ನ ಪತನ ಮಾಡಬೇಕು ಎನ್ನುವ ದೃಷ್ಟಿಯಲ್ಲಿ ಮಾತನಾಡ್ತಾ ಇದ್ದಾರೆ. ವೀರಶೈವ ಲಿಂಗಾಯತ ಮುಖಂಡರು ಕೂಡ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಒಕ್ಕಲಿಗರು ಸಾಥ್ ಕೊಡ್ತಾ ಇದ್ದಾರೆ, ಲಿಂಗಾಯತರು ಸಾಥ್ ಕೊಡ್ತಾರೆ. ಜೊತೆಗೆ ಬಿಜೆಪಿ ಕೂಡ ವಿರುದ್ಧವಾಗಿ ಮಾತನಾಡ್ತಿದೆ. ಜಾತಿ ಗಣತಿ ಯಾವ ಸೈಂಟಿಫಿಕ್ ಆಧಾರದಲ್ಲಿ ನೀವು ಮಾಡಿದ್ರಿ ಎನ್ನುವ ಲೆಕ್ಕಾಚಾರ ಕೊಡಿ ಎನ್ನುವ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಏನನ್ನು ಮಾತಾಡ್ತಾ ಇಲ್ಲ, ಏನೂ ಮಾತಾಡ್ತಾ ಇಲ್ಲ. ಅವ್ರಿಗೆ ಗೊತ್ತಿದೆ ಇದು ನನ್ನ ವಿರೋಧವಾಗಿ ಮಾಡಿದಂತ ಒಂದು ತಂತ್ರ ಎನ್ನುವ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವರಿಗೂ ತಿಳಿದಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಪರವಾಗಿ ಮಾತಾಡ್ತಾರೆ, ವಿರೋಧವಾಗಿ ಮಾತಾಡ್ತಾರೆ. ನಾನು ಅವ್ರಿಗೆ ಡಿ ಕೆ ಶಿವಕುಮಾರ್ ಗೊತ್ತಿದೆ, ಯಾರು ಏನೇ ಮಾಡಿದ್ರು, ಸಿದ್ದರಾಮಯ್ಯವರು ಏನೇ ತಂತ್ರ ಮಾಡಿದ್ರು, ಸಿದ್ದರಾಮಯ್ಯನವರ ಆಪ್ತರು ಏನೇ ತಂತ್ರ ಮಾಡಿದ್ರು ಕೂಡ, ನನ್ನ ಮೇಲೆ ಹನಿ ಟ್ರ್ಯಾಪ್ ಆರೋಪವನ್ನು ಹೊರಿಸಿದ್ರು ಕೂಡ ಹೈಕಮಾಂಡ್ ಯಾವುದಕ್ಕೂ ಕೂಡ ತಲೆಬಾಗಲ್ಲ. ಯಾಕಂದ್ರೆ ನನ್ನ ಮೇಲೆ ಹೈಕಮಾಂಡ್ಗೆ ದೊಡ್ಡ ನಂಬಿಕೆ ಇದೆ. ಮುಳುಗುತ್ತಿರುವಂತ ಪಕ್ಷವಾದಂತ ನಮ್ಮಲ್ಲಿ, ಇಡೀ ರಾಷ್ಟ್ರದಲ್ಲಿ ಮುಳುಗ್ತಾ ಇರುವಂತಹ ಪಕ್ಷವಾದಂತ ಕಾಂಗ್ರೆಸ್ ಪಕ್ಷಕ್ಕೆ ಬೂಸ್ಟ್ ಕೊಟ್ಟಂತವನು ನಾನು. ಅದು ಕರ್ನಾಟಕದಲ್ಲಿ 224 ಕ್ಷೇತ್ರಗಳ ಪೈಕಿ ಬರೋಬ್ಬರಿ 136 ಕ್ಷೇತ್ರಗಳನ್ನು ಗೆಲ್ಸ್ಕೊಂಡು ಬಂದಂತ ಖ್ಯಾತಿ ಅದು ನನಗಿದೆ ಅನ್ನೋದಷ್ಟು ಇಲ್ಲಿ ಹೈಕಮಾಂಡ್ ಕೂಡ ನನ್ನ ಮೇಲೆ ನಂಬಿಕೆ ಇಟ್ಟಿದೆ. ಹಾಗಾಗಿ ಯಾರು ಏನೇ ತಂತ್ರ ಮಾಡಿದ್ರು ಕೂಡ ಅದು ಫಲಿಸಲ್ಲ ಎನ್ನುವ ಗಾಢ ನಂಬಿಕೆಯೊಂದಿಗೆ ಇದ್ದಾರೆ. ಜೊತೆಗೆ ಅವರು ಈಗಾಗಲೇ ನಿರ್ಮಲಾನಂದ ಸ್ವಾಮಿ ಜೊತೆ ಮಾತಾಡಿದೆ. ಅವರು ಹೇಳಿದ್ದಾರೆ ಇದನ್ನು ಪಾಸ್ ಮಾಡ್ಲಿಕ್ಕೆ ಕೊಡಬಾರು ಅನ್ನುವ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ಇಲ್ಲ ಇದು ಓದಬೇಕು, ಇದು ಚರ್ಚೆ ಆಗಬೇಕು ಅನ್ನೋದಷ್ಟಲ್ಲಿ ಮಾತಾಡ್ತಾರೆ ಹೊರತು ಇದರಿಂದ ಒಳ್ಳೇದಾಗತ್ತೆ, ಇದು ಹೌದು ಸಿದ್ದರಾಮಯ್ಯನವರ ಒಳ್ಳೆ ಕಾರ್ಯ ಅಂತ ಯಾವುದೇ ಕಾರಣಕ್ಕೆ ಹೇಳ್ತಾ ಇಲ್ಲ. ಸಿದ್ದರಾಮಯ್ಯನವರಿಗೂ ಗೊತ್ತಿದೆ ಇದು ಪಾಸ್ ಆಗದಿದ್ರು ಪರವಾಗಿಲ್ಲ, ಇದರಿಂದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮಾಡೋದನ್ನ ತಪ್ಪಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅನ್ನುವ ಒಂದು ತಂತ್ರ ಗೊತ್ತಿದೆ. ಡಿ ಕೆ ಶಿವಕುಮಾರ್ ಅವರು ಗೊತ್ತಿದೆ ಇದು ನನ್ನ ಮೇಲೆ ಬಿಟ್ಟಂತ ಬಾಣ, ಆದ್ರೆ ಇದೀಗ ಅವರ ಬುಡಕ್ಕೆ ಬಂದಿದೆ ಎನ್ನುವ ಒಂದು ಕುತೂಹಲದಲ್ಲಿ, ಸಂತೋಷದಲ್ಲಿ ಕಾಯ್ತಾ ಇದ್ದಾರೆ. ನಾಳೆ ಏನ್ ಬೇಕಾದ್ರೆ ಆಗ್ಲಿ ಅದರಿಂದ ಡಿ ಕೆ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವರಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ ಎನ್ನುವ ದೊಡ್ಡ ಮುಂದಾಲೋಚನೆ ಡಿ ಕೆ ಶಿವಕುಮಾರ್ ಅವರಿಗೂ ಇದೆ. ಒಂದು ವೇಳೆ ನಾಳೆ ಏನಾದ್ರೂ ಪಾಸ್ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನ ಪಟ್ರೆ ಅದು ಸಿದ್ದರಾಮಯ್ಯನವರಿಗೆ ದೊಡ್ಡ ಹಿನ್ನಡೆಯಾಗುತ್ತೆ. ಜೊತೆಗೆ ಒಕ್ಕಲಿಗರು ಮತ್ತು ಲಿಂಗಾಯತರು ಸೇರಿ ಸರ್ಕಾರವನ್ನೇ ಪತನ ಮಾಡುವ ನಿಟ್ಟಿನಲ್ಲಿ ಏನಾದರೂ ಪ್ರತಿಭಟನೆ ಮಾಡಿದ್ರೆ ಅಥವಾ ಯಾರಾದ್ರೂ 1-2-3 ಜನ MLA ರಿಸೈನ್ ಮಾಡಿದ್ರೆ ಅದರಿಂದ ಸಿದ್ದರಾಮಯ್ಯನವರಿಗೆ ದೊಡ್ಡ ಹಿನ್ನಡೆಯಾಗುತ್ತೆ. ಏನಾದ್ರೂ ಮಾಡಿ ಇಬ್ರು ಅಥವಾ ಇಬ್ರು ರಿಸೈನ್ ಮಾಡಿದ್ರೆ, ಎಕ್ಸಾಂಪಲ್ ಶಿವಗಂಗಾ ಅಂತ ಶಾಸಕರು ಏನಾದ್ರೂ ರಿಸೈನ್ ಮಾಡಿದ್ರೆ ಅದು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಹಾಗಾಗಿ ನಾಳೆ ಯಾವೆಲ್ಲ ವಿಚಾರ ಮಂಡನೆ ಆಗುತ್ತೆ, ಯಾವೆಲ್ಲ ವಿಷಯಗಳು ಚರ್ಚೆ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಏನೇ ಆಗಲಿ ಸಿದ್ದರಾಮಯ್ಯನವರು ಏನಾದ್ರೂ ಮಾಡಿ ಈ ಬಜೆಟ್ ನಲ್ಲಿ ಅಥವಾ ಈ ಸೆಷನ್ ನಲ್ಲಿ ಸಚಿವ ಸಂಪುಟದ ಮುಂದೆ ಜಾತಿ ಸಮೀಕ್ಷೆಯನ್ನ ತಂದು ಮಂಡನೆ ಮಾಡಿ
ತಾನು ರಿಸೈನ್ ಮಾಡಬೇಕು ಎನ್ನುವ ದೃಷ್ಟಿಯಲ್ಲಿ ಈಗ ದೊಡ್ಡ ತಂತ್ರವನ್ನು ಹೂಡಿದಂತಿದೆ. ಯಾಕಂದ್ರೆ ಅದು ಅವರ ದೊಡ್ಡ ಆಸೆ. ಏನಾದ್ರೂ ಮಾಡಿ ನನ್ನ 2015ರಲ್ಲಿ ತರಿಸ್ಕೊಂಡಂತ ಒಂದು ಈ ರಿಪೋರ್ಟ್ ಅನ್ನ ಈಗಲಾದ್ರೂ ಮಂಡನೆ ಮಾಡಿ ಜನರಿಗೆ ಒಳ್ಳೇದಾಗಬೇಕು ಎಂಬ ದೃಷ್ಟಿಯಲ್ಲಿ ಸಿದ್ದರಾಮಯ್ಯರು ಒಂದು ತಂತ್ರವನ್ನು ಮಾಡ್ತಿದ್ರೆ, ಆ ತಂತ್ರದ ಕಾರಣವನ್ನು ತಿಳ್ಕೊಂಡಂತ ಡಿ.ಕೆ. ಶಿವಕುಮಾರ್ ಕೂಡ ಯಾವುದೇ ಕಾರಣಕ್ಕೂ ಕೂಡ ಇದು ಮಂಡನೆ ಆಗಬಾರ್ದು ಎನ್ನುವ ಹಿಂದಿನ ತಂತ್ರವನ್ನು ಮಾಡ್ತಾ ಇದ್ದಾರೆ. ಈ ಕುತಂತ್ರಗಳು ಎಲ್ಲಿಗೆ ನಿಲ್ಲತ್ತೆ, ನಾಳೆ ಸಚಿವ ಸಂಪುಟದ ಮುಂದೆ ಬಂದು ಇದು ಪಾಸ್ ಆಗತ್ತಾ ಅಥವಾ ಮತ್ತೆ ಚರ್ಚೆಗೆ ಬಿಟ್ಟು ಮತ್ತೊಂದು ಕಮಿಟಿಯನ್ನು ಮಾಡ್ತಾರಾ, ಇವೆಲ್ಲದಕ್ಕೂ ಕೂಡ ಕಾಲ ಉತ್ತರ ಕೊಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.